ಟೋಟಲ್ ಎಷ್ಟು 6 ದಿವಸ ಆಯ್ತು ಮಂದಿಗೆ 6 ದಿವಸ ಆಯ್ತು ಸರ್. ನೀವು 6th ಡೇ ಇವತ್ತು ಸ್ವಲ್ಪ ಚೇಂಜಸ್ ಆಗೈತಲ್ಲ. ಚೇಂಜಸ್ ಆಗಿದೆ ಸರ್. ಚೇಂಜಸ್ ಆಗಿದೆ. ಸುಮ್ಮನೆ ಮತ್ತೆ ಒಳ್ಳೆ ಬಂದು ಹಂಗೆ ಇಲ್ಲ ಸರ್, ಆ ಥರ ನನ್ನ ಮನಸ್ಸಲ್ಲಿ ಇಲ್ವೇ ಇಲ್ಲ. ನಾನು ಗುರುಜಿ ಹತ್ರ ಬಂದಿದ್ದಕ್ಕೆ ಚೆನ್ನಾಗಿ ಹಾಂ ಅನ್ಸುತ್ತೆ. ಸರ್, ನಾನು ಬರೀ 4 days ಇದ್ಬಿಟ್ಟು ಹೋಗೋಣ, ನೀವು ಹೇಳಿದ್ರಿ 2 days ಅಂತ ಹೇಳಿದ್ರಿ. ನಾನು 4 days ಅಂತ ಆಯ್ಕೆ 5 days ಅಂತ ಆಯ್ಕೆ ಮಾಡ್ಕೊಂಡು ಬಂದೆ. ಮತ್ತೆ ನೀವು ಇದಕ್ಕೆ ಏನ್ಮೇಲೆ ಗುರುಜಿ ಮೀಟ್ ಆದ್ಮೇಲೆ ಇನ್ನೊಂದು 2 ದಿವಸ ಇದ್ದು ಹೋಗೋದು. ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಅವ್ರ ಮಾತು ಮೀರ್ಬಾರ್ದು. ಅಲ್ಲ ಅವ್ರು ಹೇಳಿದ್ದಕ್ಕೂ ನಾವು ಹೇಳಿದ್ದಕ್ಕೂ ಹೆಂಗಾಗಿದೆ ನಿಮಗೆ ಇವಾಗ ಅಂದ್ರೆ, ಇಲ್ಲ ಸರ್ ಗುಣ ಆಗಿದೆ ರೀ ಗುರುಜಿ ಅಂತ ಹೇಳ್ದೆ. ಇಂಪ್ರೂವ್ಮೆಂಟ್ ಅನ್ಸುತ್ತೆ. ಇಂಪ್ರೂವ್ಮೆಂಟ್ ಆಗಿದೆ ಸರ್. ಒಂದು ಭರವಸೆ ಬಂತಲ್ಲ. ಇಲ್ಲಿ ಬಂದ್ರೆ ನನಗೆ ಆರಾಮಾಗಿ ನನಗೆ ಇನ್ನೇ ಮಳೆ ಬಂದ್ರು ಒಂದು 4 ದಿನ ಇದ್ದು ಹೋದ್ರು ಒಂದು ಜನ್ಮಕ್ಕೆ ಸಮಾಧಾನ ಆಗುವಂಗ ಐತಲ್ಲ, ಸಾಕಾಗ್ತದೆ. ಬಂದ್ರೆ ಸಾಕು. ರೊಕ್ಕ ರೂಪಾಯಿ ನೋಡ್ರಿ ನಮ್ ಕಡೆ ಇದ್ದಷ್ಟು ದಿವಸ ಆರೋಗ್ಯವಾಗಿರ್ಬೇಕು, ಆರಾಮಾಗಿರ್ಬೇಕು. ನಾವು ತಗೊಂಡು ಹೋಗಲ್ಲ, ನೀವು ಎಲ್ಲ ಇಲ್ಲೇ ಬಿಟ್ಟು ಹೋಗೋದು. ಸರ್ ಇನ್ನೊಂದೇನು ಗೊತ್ತಾ, ಒಂದು ಫ್ಯಾಮಿಲಿಯಲ್ಲಿ ನಾನು ನಿಮ್ಮ ಮನೆ ಒಬ್ಬ ಮೆಂಬರ್ಸ್ ಅನ್ನಂಗೆ ನೋಡ್ಕೊಂಡ್ರೆ ಅದು ನನಗೆ ತುಂಬಾ ಖುಷಿ ಆಯ್ತು. ನಾನು ಹೊರಗಡೆ ಹಾಸ್ಪಿಟ್ಲ್ ಹೋಗ್ತು ಮೇಡಮ್, ನನ್ನ ಕೈಲಿ ಆಗ್ತಲ್ಲ, ತಲೆ ಸೀಳ್ತಾ ಇದ್ದೆ. ನೀವು ಮಾತಾಡ್ತಿದ್ರಿ, ನನಗೆ ಅವತ್ತು ತುಂಬಾ ಕೋಪ ಬರ್ತಾ ಇದೆ. ಹೇಳ್ ನಿಮಗೆ ಸರ್ ಸ್ವಲ್ಪ ಆಚೆ ಬರ್ತೀನಿ ಸರ್ ಅಂತ. ಅದು ಬೇರೆ ಇದು ಕಫ ಟೈಪ್ ವಾಮಿಟ್ ಆಗ್ತಾ ಇತ್ತು. ನೀವು ಮಾತಾಡಿದ್ರೆ ಯಾಕೆ ಇವ್ರು ಮಾತಾಡ್ತಾರೆ ಅನ್ಸ್ತೈತೆ. ಮತ್ತೆ ನಾನು ಏನ್ ಅನ್ಕೊಂತಾರ ಇದು ಅಷ್ಟು ಇದ್ದದ್ದು ನನ್ನ ಮೈಂಡಲ್ಲಿ. ಇಲ್ಲಿ ಬೇಡ ನೀನೇ ಆಚೆ ಹೋಗ್ತೇನೆ, ನಾನೇ ಡಾಕ್ಟರ್ ಇಲ್ಲ ಅಂತ ಮೇಡಮ್ ಮತ್ತೆ ಸಲಹೆ ಕೊಟ್ಟು ಬೇಬಿ ಮಿಷಿನ್ ತೊಗೊಂಡು ಮತ್ತೆ ತರಿಸ್ಬಿಟ್ಟು BP ಚೆಕ್ ಮಾಡಿ ನನಗೆ ಟ್ಯಾಬ್ಲೆಟ್ ಕೊಟ್ಟಿದ್ದು. ಇನ್ನೂ ಸ್ವಲ್ಪ ಮಲಗಿದ್ರೆ ನಿದ್ದೆ ಹೆಂಗ ಅಂತ ಗೊತ್ತಿಲ್ಲ, ಎಲ್ಲ ಫುಲ್ ಬೇಗ ಬಂದ್ಬಿಡ್ತಾ. ಮತ್ತೆ ಬಂದ ಅಟೆಂಡ್ ಆದ ಮಧ್ಯಾಹ್ನಕ್ಕೆ ಸಾಯಂಕಾಲಕ್ಕೆ. ನೋಡು ಬೆಳಿಗ್ಗೆ ತಳ್ತಾ ಇದ್ರಿ, ಇವಾಗ ಖುಷಿಯಾಗಿ ನಗ್ತಾ ಇದ್ದೀರಿ ಅಂದ್ರೆ ಹ್ಞೂ ಮೇಡಮ್ ಅರೆ ಹೆಂಗಾಯ್ತು. ಫ್ಯಾಮಿಲಿ ಮೆಂಬರ್ಸ್ ಥರ ಟ್ರೀಟ್ಮೆಂಟ್ ಇದೆ ಸರ್ ಇಲ್ಲಿ. ಯಾರಿಗೂ ಆ ಥರ ಇದು ಹಿಂಗೆ ಮಾಡಬೇಡ ಸರ್. ತುಂಬಾ ಖುಷಿ ಆಯ್ತು ಸರ್. ಅಷ್ಟಾದ್ರೆ ಸಾಕು. ಯಾಕೆ ನೀವು ಖುಷಿ ಇದ್ರೆ ನಮಗದ ಹೆಚ್ಚಿನ ಖುಷಿ ನಮಗೆ. ಅದೇ ಯಾಕಂದ್ರೆ ಇವತ್ತು ರೊಕ್ಕ ರೂಪಾಯಿ ಬಂದಿದ್ದು ಈ ಥರ ಹಿಂಗಾಯ್ತು ಸರ್, ನನ್ನ ರೀಸೆಂಟ್ರಿ ಕ್ಲಿಯರ್ ಆಗ್ತಾ ಇಲ್ಲ ಹಿಂಗಂತ ಹೇಳಿದೆ. ನೀವು ಹೇಳಿದ್ರಿ ಬರೀ ನಾನು ಸಾಯಂಕಾಲ ಟ್ಯಾಬ್ಲೆಟ್ ಕೊಡ್ತೀನಿ, ಕೊಟ್ರಿ. ಇವಾಗ 1-2 days ಒಂದ್ಸರಿ ಹೋಗೋನು, 1 day 2 times ಹೋಗ್ತೇನೆ. ಪೂರ ಕ್ಲೀನ್ ಅನ್ಸುತ್ತೆ. ಉಬ್ಬುಸು ಹೊಟ್ಟಿ ಊಟ ಮಾಡ್ಬೇಕಾ ಅನಿಸ್ತಾ ಇತ್ತು. ಈ ಹೊಟ್ಟೆ ಹಂಗ ಆಗ್ತಾಯಿದೆ, ಪ್ಲಸ್ ಕ್ಲಿಯರ್ ಆಗ್ತದೆ. ತುಂಬಾ ಖುಷಿ ಆಯ್ತು ಸರ್. ಇನ್ನೂ 2 ದಿವಸ ಇರ್ಬೇಕನ್ನೋ ಆಸೆ. ಮತ್ತೆ ನಾನು ಕಂಪ್ನಿಯಲ್ಲಿ ಕೆಲಸ ಹೋಗ್ನಲ್ಲ, ರಜೆ ಇಲ್ಲದಕ್ಕೆ ಮೇಡಮ್ ಹತ್ರ ರಿಕ್ವೆಸ್ಟ್ ಮಾಡಿದೆ, ಅಲ್ಲಿ ಕೆಲಸ ಎಲ್ಲ ಹೋಗ್ತಲ್ಲ. ಸರಿ ಆಯ್ತು ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿ ಸರ್. ತುಂಬಾ ಆರಾಮ ಅನ್ಸುತ್ತೆ. ನನಗೆ ಒಳ್ಳೆ ಮೆಡಿಸಿನ್ ಒಂದು ಕೊಟ್ಬಿಡಿ ಸರ್. ಅದು ಒಂದು ಸಲಹೆ ಮಾತ್ರ ಕೇಳೋದು. ವಾತಾವರಣ ಹೆಂಗ ಅನಿಸ್ತು ಸರ್? ಫಸ್ಟ್ ದಿವಸ ಬಂದಾಗ ಓಡೋಬಿಡೋಣ ಅನಿಸ್ತು. ಇವಾಗ ಇನ್ನೊಂದು 2 ದಿವಸ ಇರ್ಲಿ, ಸುತ್ತಾಡ್ಕೊಂಡು ಇಲ್ಲಿರೋಣ ಅನಿಸ್ತಾ ಇದೆ ಸರ್. ಯಾವ್ದ್ರಲ್ಲಿ ಬೇಜಾರಿಲ್ಲ, ಯಾವ್ದ್ರಲ್ಲಿ ಇದಿಲ್ಲ. ಒಂದು ದೇವ ಅಷ್ಟು ಖುಷಿ ಇದ್ರು ಸರ್. ಮೇಡಮ್ ನೀನು ಭಯ ಆತಂದ್ರೆ ಇಲ್ಲಿ ಹೋಗಿ ಮಲ್ಕೊಳ್ಳಿ. ನೀನು ನೋಡಿ ಸರ್, ಅವ್ರು ಅಲ್ಲಿ ಮೇಲೆ ಬಂದ್ರಲ್ಲ, ನಾನು ಮತ್ತೆ ಇಲ್ಲೇ ಮೇಡಮ್ ನಾ ಇಲ್ಲೇ ಮಾಡ್ತೀನಿ ಅಂತಂದ. ಸರಿ ನಿಮ್ಗೆ ಹೆಂಗಾಗುತ್ತೆ ಹಂಗೆ. ಬೆಳಿಗ್ಗೆ ಬಂದ ತಕ್ಷಣ ನೀವಾದ್ರೂ ಮೇಡಮ್ ಆದ್ರೂ ಬಂದ ತಕ್ಷಣ ರಾತ್ರಿ ಚೆನ್ನಾಗಿ ನಿದ್ದೆ ಬಂತ, ಹೆಲ್ತ್ ಹೆಂಗಾಗಿದೆ ಇವಾಗ ಸ್ವಲ್ಪ ಚೇರ್ಸ್ ಏನು ಅನ್ನಿಸ್ತಾ. ಅದು ಒಂದು ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಇನ್ನು ಕೇಳೋದೇ ಕಷ್ಟ. ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಆ ಥರ ಟ್ರೀಟ್ಮೆಂಟ್ ತುಂಬ ಖುಷಿ ಆಯ್ತು ಸರ್. ಸೊ ಈಗ